ಎಲೇ ಇವಳೆ ಅದೇ ಉಡಿ ಅವಳ ನೋಡ ಕಿವೇನೆ ಕೇಳಲ್ಲ ಇವಳಿಗೆ. ಹಾಂ ತಿಂದು ನೆಣತ್ ಕುಂತೈತಿ ಕಿವೆಲ್ಲನ. ಲೇ ಇವಳೆ ನಿನ್ನ ಪ್ರಾಣಾಗೋಕ ಯಾಕೆ ಹಿಂಗೆ ಹರ್ಚ್ಕೊಂತಿದ್ಯಾ? ಹಾಂ ಹೇಯ್ ಅವಳ ಹರ್ಚ್ಕೊಂತಿದ್ದೀನಿ ಅಂತಿ ನಿಧಾನಕ್ಕೆ ಕರೆದಾಗ ಆಸೆಗೆ ಬರ್ದಿದ್ರೆ ಹರ್ಚ್ಕೊಂತ ಇನ್ನೇನೆ ಮಾಡ್ತಾರೆ. ಹಾಂ ಆವಾಗ್ಲಿಂದ ಇವಳೆ ಅಂತ ಕೂಗ್ತಾನೆ ಇದ್ದೀನಿ, ಆಸೆಗೆ ಬರೋದು ಬೇಡ್ರೆ ಹಳೆ ಒಂದ್ರ ಒಟ್ಟ ತಾಡ್ಸ್ಕೋಬೇಕಪ್ಪ. ನೀನು ಇಲ್ಲಿ ಕಿರ್ಸ್ಕೊಂತಿದ್ದಲ್ಲ ಅಲ್ಲಿ ಮಾಡೋ ಬದುಕು ಬೇಡ ಬಿಟ್ಟು ನಿನ್ನ ಮುಂದೆ ಪ್ರತ್ಯಕ್ಷ ಆಗನೆ. ಆತ ಹೇಳೋದು ಯಾತದ್ದು ಎಲ್ಲ ಮಾತಾಡಿದ್ರೆ ಜಗ್ಲಕ್ಕೆ ಗೊತ್ತಿಯಲ್ಲ. ಏನೇನು ಗೌಡ್ರು ಯುಗಾದಿ ಹಬ್ಬಕ್ಕೆ ಕರಿ ಮಾಡೋಕ್ಕೆ ಕುರಿ ವ್ಯಾಪಾರ ಮಾಡ್ಬೇಕಣ ರಂಗಜ್ಜ ಅಂತ ಹೇಳಿದ್ರು. ಅದಕ್ಕೇನ ಒಂದ್ರ ಒಟ್ಟ ಕುರಿ ವ್ಯಾಪಾರಕ್ಕೆ ಹೋಗಿ ಬರ್ತೀನಿ, ಅದಕ್ಕೇನ ಹೋಗಿದ್ದೆ. ನಿನಗೊಂದು ಮಾತು ಹೇಳೋಗಣ ಅಂತಾನ ಕರೆದ್ರೆ ನೀನು ನಿನ್ನ ಕಿವೆ ಕಲ್ಲಾಡ್ಲಾಕ ಅಲ್ಲಾಡ್ಸ. ಹಾಂ ನಿನ್ನ ಕಿವೇನೇ ಕೇಳಲ್ಲ ಈಗಲೇನೇನು. ಇನ್ನೇನು ಬರೇ ಚಾಕ್ರಿ ಅವ್ರವ್ರು ಚಾಕ್ರಿ ಮಾಡ್ಕೊಂಡು ತಿರುಗ್ರಿ ಅಪ್ಪ ಮಕ್ಕಳನ್ನು. ಇನ್ನೇನು ಮನೆ ಎಂಡ್ರು ಮಕ್ಕಳು ಮೊಮ್ಮಕ್ಕಳು ಅಂಬದೇನು ಐತೆ ನಿಮಗೆ? ನಿಮ್ಮ ನಾಲಿಗೆ ಬಿದ್ದಾಗ ಹೋಗ್ರಿ. ಅಯ್ಯಯ್ಯೋ ಇವ್ರಿಗೆ ಹೇಳಿದ್ದೆ ತಪ್ಪತ್ತಲ್ಲ. ನನ್ನ ಪಾಡಿಗೆ ನಾನು ತಿಗ ಮುಚ್ಕೊಂಡು ಹೋಗ್ಬೇಕಾಯ್ತು. ಅಲ್ಲ ಕಣೆ, ನಮ್ಗೆ ಯಾತನ ಎಮರ್ಜೆನ್ಸಿ ದುಡ್ಡು ಪಡ್ಡು ಬೇಕಾದಾಗ ಗೌಡ್ರನ್ನೆನ್ನ ಕೇಳಿದ್ರೆ ಹಿಂದು ಮುಂದೆ ನೋಡ್ದಲ್ಲೇನ ಒಂದು ಮಾತಾಡ್ದಲ್ಲೇ ಕೊಡ್ತಾರಲ್ಲ. ಅವ್ರ ಕೆಲಸ ಯಾತನ ಇದ್ದಾಗ ನಾವು ಹೋಗಿದ್ರೆ ಯಾರೋ ನಮ್ಮನ್ನ ಮಕ್ಕಳಲ್ವೇ ಏನೇ ಅದನ್ನು ಹೇಳೋಣ ಅಂತ ಕರೆದ್ರೆ ಊರೆಲ್ಲನ ಕೇಳಂಗೆ ಹೊರಿಸ್ಕೊಂತೀಯಲ್ಲೇ ನಿಂತ್ಕೊಂಡು. ಓಹೋ ಏನೋ ಆ ಒಳಗಡೆಗೆ ಫೋನಾಗೆ ನಿರ್ಮಲಾ ಸೀತಾರಾಮನ್ ಜೊತೆಗೆ ಬಡ್ಜೆಟ್ ಹಾಕ್ತಿದ್ಲೇನೋ ಇವಳು. ಏನೇನಮ್ಮ ಅವ್ರವ್ರದ್ದು ಮಾತಾಡ್ಕೊಂಡು ಟ್ಯಾಪೆ ಹೊಡ್ಕೊಂಡು ಕುಂತಿದ್ಲೇನೋ ಫೋನಾಗೆ, ಅದಕ್ಕೆ ಕರೆದಿದ್ದಕ್ಕೆ ಬಂದಿಲ್ಲಿ ಹೊರಿಸ್ಕೊಂತಾಳ ಹಂಗೆ. ಇವನೇ ಯಾತದ್ದು ಅಪ್ಪ ಮಕ್ಕಳು ಯಾರನ್ನು ಗಂಡಸರು ಯಾರ್ದು ಬೇರೆ ಬಗ್ಗೆನ ಮಾತಾಡಲ್ವೇನ. ಆಯ್ತು ಹೋಗಜ್ಜ, ಅಲ್ಲಿ ಗೌಡ್ರು ಕಾಯ್ಕೊಂಡು ನಿಂತಿದ್ದಾರೇನು? ಈಗ ಮುಚ್ಕೊಂಡು ಮಾತಾಡ್ ಬಿದ್ದೀರ. ಎಲ್ಗನ ಹೋಗಂಗಿಲ್ಲ ಹೊರಟು ಬಿಡ್ತಾನೆ ಕೋತಿ ತೆಗ್ದಿನ ಬಾಲ ಅಮ್ಮಂಗೆ. ಈಗ ಮುಚ್ಕೊಂಡು ಮಾತಾಡ್ ಬಿದ್ದಿರೋದು ಕಲ್ತ್ರ ತಾತ ಮಾತ್ರ ಹೋಗ್ತೈತೆ, ನಾವು ಮಾತ್ರ ಹೋಗಂಗಿಲ್ಲ. ತಾತ ಮಾತ್ರ ಯಾರು ಕೇಳಲ್ಲ, ನಮ್ಮನ್ನ ಮಾತ್ರ ಎಲ್ಲರೂ ಕೇಳ್ತಾರೆ, ಹೋಗ್ಬೇಡ ಅಂತಾರೆ. ನಾನು ತಾತನ ಜೊತೆಗೆ ಹೋಗ್ಬೇಕು ಬಿಡೋದಿ, ತಾತನ ಕರೆಯೋದಿ ನಿಲ್ಸೋದಿ ಹೋಗ್ತಾನೆ ಐತೆ. ಪಾಪ ಮಂಜಣ್ಣ ಹಂಗೆಲ್ಲನ ಹಠ ಮಾಡಬಾರ್ದು ಕಣಪ್ಪ. ಹೋಗೋರಿಂದೆಲ್ಲನ ಹೋಗ್ತೀನಿ ಅಂತಾನ ಹಂಗೆ ಆಡಬಾರ್ದು. ನಿಮ್ಮ ತಾತ ಯಾರಿಗೋನ ಈ ಕುರಿ ವ್ಯಾಪಾರಕ್ಕೆ ಹೋಗೈತೆ ಅಂತಿ, ಯುಗಾದಿ ಹಬ್ಬದ ಕುರಿ ವ್ಯಾಪಾರಕ್ಕೆ ಹೋಗೈತೆ ಅಂತಿ. ಸರಿನೇ, ನೀನು ಹೋಗಲ್ಲಿ ಏನು ಮಾಡ್ತೀನಿ? ಅವರು ಕುರಿ ವ್ಯಾಪಾರ ಮಾಡೋದು ಮಧ್ಯಾಹ್ನನೇ ಹಾಕೈತೋ ಬೈಗೆ ಹಾಕೈತು. ಅಂಥದಕ್ಕನ ಕೂಳಿಲ್ದ ನೀರಿಲ್ದನ ಒಣಗಣೆ ಸಾಕ್ಬೇಕಾಕೈತಿ. ನೀನು ಅವ್ರ ಜೊತೆಗೆ ಹೋದ್ರಿ ಏನು ಬಾರ್ ಸುಮ್ಕಿರಪ್ಪ. ಇಲ್ಲೇನ ಮಂತೆಗೆ ಅವ್ನು ಲೋಕಿನೂ ಪಾಸ ಬರ್ತಾರಲ್ಲ, ಅವ್ರ ಜೊತೆಗೆ ಆಟ ಆಡ್ಕೊಂಡು ಇರು. ಅವಾಜಿನಿಂದೇನೋ ಅಂತ. ಹೌದಾ, ಕುರಿ ವ್ಯಾಪಾರಕ್ಕೆ ಹೋಗಿರೋ ತಾತ? ಸರಿ ಸರಿ ಕಣಿ ಆಟ ಮಂತೆಗೆನ ಆಟ ಆಡ್ಕೊಂಡು ಇರ್ತೀವಿ ಬಿಡು, ನಾನೇನು ಹೋಗಲ್ಲ. ಪಾಪ ಜಾಣ ನಮ್ಮ ಪಾಪ. ಸರಿ ಹೋಗಿ ಮಕ ಪಕ್ಕ ತಾಳಕ ಉಂಡು ಆಟಾಡಕ್ಕೆ ಹೋಗಿವಂತಿ. ನಾನೊಂದ್ರ ಒಟ್ಟ ಈ ಬಟ್ಟೆ ಒಗೆದು ಒಣಗಾಕಿದ್ನಲ್ಲ ಅವು ಆ ಬಟ್ಟೆಗಳನ್ನ ಮಡಿಸಿಕ್ತಾ ಇದ್ದೀನಿ, ಮಡಿಸಿಕ್ತೀನಿ. ಸರಿನೇ? ಸರಿ ಕಣಜಿ, ನೀನು ಹೋಗು. ಅದೇನು ಬಟ್ಟೆ ಪಟ್ಟೆ ಮಡಿಸಿಕ್ಕ, ನಾನು ಮಕ ತಗೊಂಡು ಅಲ್ಲೋಗಿ ಬರ್ತೀನಿ ಅಮ್ಮಕ್ಕೆ. ನಮ್ಮ ತಾತ ಕುರಿ ವ್ಯಾಪಾರಕ್ಕೆ ಹೋಯ್ತಂತೆ. ನಮ್ಗಂಗಾರೆ ಯುಗಾದಿ ಹಬ್ಬದ ಕುರಿಗೆ ಕುರಿ ಸಾರು ನಮ್ಮನೆಗೆ ಬಂದಿದೆ ಅಣ್ಣ. ಚಾಮಂದಿಗೆ ಅಣ್ಣ ಫುಲ್ ಕಿಸಿಗೆ ಹಾಕ್ಬಿಟ್ಟೈತೆ ನಿಮ್ದಿಗೆ. ಒಬ್ರಿಗೆ ಫುಲ್ ನಗಾಡ್ಕೊಂಡು ಕಿಸಿದು ಒಳಗೆ ಮತ್ತೆ ಹತ್ತೈತೆ ಇಲ್ಲ. ಚಾಗಿ ಆಯ್ತು ಬಂದಿಲ್ಲ ಅಣ್ಣ. ಓ ಟೀಟಿಪಿ ಬಾರ ನಿನ್ನೆ ಕಾಯ್ಕೊಂಡಿದ್ದೆ ಬಾರ. ಅಲ್ಲ ಕಣ ಪಾಸ, ಏನ್ ಗೊತ್ತೇನೋ, ನಮ್ಮ ಯುಗಾದಿ ಹಬ್ಬದಲ್ಲ ಇನ್ನೊಂದು ವಾರಕ್ಕೆ ಯುಗಾದಿ ಹಬ್ಬ ಆದ್ಮೇಲೆ ಫಸ್ಟೇ ದಿನ 2ನೇ ದಿನ ಕರಿ ಹಬ್ಬ ಅಂತ ಮಾಡ್ತಾರಲ್ಲ. ಯುಗಾದಿ ಹಬ್ಬದ ದಿನ ಸಿಹಿ ಮಾಡ್ತಾರೆ, ಕರಿ ಹಬ್ಬದ ದಿನ ಖಾರ ಮಾಡ್ತಾರೆ. ಆ ಖಾರ ಮಾಡೋ ದಿನ ನಮ್ಮ ಮನೆಗೆ ವರ್ಷನೂ ಬರೀ ಕೋಳಿ ಮಾಡೋರು.
ಈ ಸತಿ ನಮ್ಮ ತಾತ ಯುಗಾದಿ ಹಬ್ಬದ ಕರಿಗೆ ಕುರಿ ವ್ಯಾಪಾರ ಮಾಡಕ್ ಹೋಯ್ತಿದ್ದೆ ಕಣೋ ಪಾಸ. ನಮ್ಮ ಮನೆಗೆ ಕುರಿ ಸಾರು ಎಲ್ಲ ಮಾಡ್ತಾರೆ. ಕರಿದಿನ ನೀನು ಬಂದು ಬಿಲ್ಗೇನ ಸರಿನೆ. ಅರೇ ಮಂಜಿನ ಅಣ್ಣ, ನಿಮ್ದಿಗೆ ಬೇಕು ಬೇಕು ಅಂತಾನೆ ಹೇಳ್ಬಿಟ್ಟು ನಮ್ದಿಗೆ ಪೇಟಿಗೆ ಉರಿಸ್ತೈತೆ ನಿಮ್ದು. ನೀವು ಪೇಟಿಗೆ ನಾನೇನೋ ಉರಿಸ್ತೆ. ಕುರಿ ಸಾರು ಮಾಡ್ತಾರೆ, ಬಾರಲ್ಲ ಕರಿ ಹಬ್ಬಕ್ಕಿಲ್ಲ ಉಂಬಕ್ಕೆ ಅಂತ ಅಂದ್ರೆ ಪೇಟಿಗೆ ಉರಿಸ್ತಾರೆ, ಬದನೆಕಾಯಿ ಕಟ್ಟಿಗೆ ಉರಿಸ್ತಾರೆ ಅಂತ. ಯಾಕ ಏನ್ ಹೇಳಿನ ಅಂತಾರ? ಅರೆ ಇನ್ನೇನ್ಗೆ ಐತೆ ಮಂದಿನ ಅಣ್ಣ, ನಮ್ದು ನಿಮ್ದು ಯುಗಾದಿಗೆ ಹಬ್ಬ ಆಗ್ಬಿಟ್ಟು ಆಮೇಲೆ ನಿಮ್ದು ರಂಜಾನ್ಗೆ ಬರ್ತೈತೆ ಇಲ್ಲ, ಅಲ್ಲಿವರೆಗೂ ನಮ್ದಿಗೆ ಉಪವಾಸಾಗೆ ಇರ್ತೀವಿ, ರೋಜಾಗೆ ಇರ್ತೀವಿ ಅಂತ ನಿಮ್ದಿಗೆ ಗೊತ್ತಿಲ್ಲ. ಓಹೋ ಕರೆಕ್ಟ್ ಕಣಲ್ಲ TDP ಕರೆಕ್ಟ್. ನೀನ್ ರೋಜಾ ಇರ್ತಲ್ಲ. ಅಯ್ಯೋ ಎಂತ ಕೆಲಸ ಹಾಕಲ್ಲ ಪಾಸ. ನಮ್ಮ ಮನೆಗೆ ಬಾಡಿನ ಸಾರು ಮಾಡಿದ್ದೆ ಖಾಲಿ ಹಾಕ್ತಿದ್ದೆ ನಿನ್ನಿಂದ. ನೀನು ಉಪವಾಸ ಇದ್ದ ಏನ್ ಮಾಡೋದು ಮತ್ತೀಗ? ಬಿಡ ಇನ್ನೇನು ಎಂತದಪ್ಪ ಯುಗಾದಿ ಹಬ್ಬ ಆಗಿ ಒಂದು 3 ದಿನ ಕಾಲ ರಂಜಾನು ಅಂತದಕ್ಕನ ಸಾರನ್ನ ಕುದಿಸೋದೇ ಇಕ್ಕದು ಮಾಡಿರ್ತೈತೆ ನಮ್ಮ ಅಜ್ಜಿ. ನೀನು ಆವಾಗಲೇ ಬಂದು ಬಾಡಿನ ಸಾರು ಹಳೇದು ಆಗ್ತಾ ಟೇಸ್ಟ್ ಜಾಸ್ತಿ ಅಂತ ನೀನು ಹೇಳ್ತಿರ್ತಲ್ಲ. ತೊಂಗು ಸಾರಿಗೆ ಬಂದು ಉಂಡ್ರಿ ಅಂತ ಹೇಳು. ಕರೆಕ್ಟ್ ಮಂಜುನಣ್ಣ ಕರೆಕ್ಟ್. ಆದ್ರೆ ಈಗ ಎಲ್ಲ ಹಂಗೆಲ್ಲ ಹೇಳ್ಬೇಡ ಮಂಜುನಣ್ಣ. ನಮ್ದಿಗೆ ಒಂದು ತಟ್ಟು ಪಾನಿಗೆನು ಕುಡಿಯಂಗೆ ಇಲ್ಲ ರೋಜಾ 6 ಗಂಟೆವರೆಗೂ. ನಿಮ್ದಿಗೆ ಹಂಗೆಲ್ಲ ಹೇಳ್ಬಿಟ್ರೆ ನಮ್ದಿಗೆ ಅದು ತಿನ್ನಂಗೆ ಹಾಕ್ಬಿಟ್ಟೈತೆ ಇಲ್ಲ, ಹಂಗೆ ಎಲ್ಲ ಹಾಕ್ಬಾರ್ದು ನಮ್ದಿಗೆ ರೋಜಾ ಇದ್ದಾಗ, ಗೊತ್ತಾಯ್ತು? ಆತ್ ಬಿಡಪ್ಪ, ಯಾತದು ಬಾ ಕುಕ್ಕ. ಇನ್ನೇನಪ್ಪ ಊಟ ಮಾಡಿದೆ, ಏನ್ ಮಾಡಿತ್ತು ಬಾನ ಅಂತಿ? ಊಟದ ಬಗ್ಗೆ ಕೇಳಂಗಿಲ್ಲ ಅಲ್ವೇ? ಅಯ್ಯೋ ಸಾರಿ ಕಣಪ್ಪ, ಮಾಡ್ತಾ ಬಿಡ್ತೈತಿ ಇದ್ಕಿದಂಗೇನ. ಸಾರಿ ಕ್ಯಾಮಣ್ಣ ಎಷ್ಟು ಸಲ ಹೇಳಿದ್ರು ನಿಮಗೆ ಅದನ್ನೇ ಮಾಡ್ಬಿಟ್ಟೈತೆ ಇಲ್ಲ. ಏ ಬಿಡ, ಅದು ಇದ್ಕಿದ್ದಂಗೆ ಮಾತಾಡ್ ಬಂದ್ಬಿಡ್ತೈತಿ. ಅಭ್ಯಾಸ ಬಲ. ಅರೇ ಅದು ಇರ್ಲಿ ಮಂಜಿನ ಅಣ್ಣ, ನಿಮ್ದಿಗೆ ಕಳಿದ ಪಿಳ್ಳೆ ಮುರುಗಿದ ಪಿಳ್ಳೆ ಬಾಹುದು ಬಲಿ ಅದು ಚಾಗೆ ಮಾಡ್ತೈತೆ. ಅದು ಯಾಕೆ ಕೇಳ್ಸಲ್ಲ ಪಾಸ? ಯಪ್ಪ ಹುಟ್ಟು ಪಾಂಡ್ರಪಟ್ಟೆ ಕುಂತೈತಿ. ನನ್ನ ಮಗಂದು ಮೊನ್ನೆ ದಿನ ಜಾಳ ಎಲ್ಲ ಕುಟ್ಟಿ ನಾ ಮುಚ್ಚಿ ಜಾಳ ಹಾಕಿದ್ದೆ, ಅದನ್ನು ತಿಂತು ರುಚಿ ನೋಡ್ಬಿಟ್ಟೈತಿ. ಈಗ ನೋಡಿದ್ರೆ ಅಕ್ಕಿ ಕಾಳು ರಾಗಿ ಕಾಳು ಯಾತದ ತಿಂಬಲ್ಲ. ಪಾಂಡ್ರಪಟ್ಟು ನನ್ನ ಮಗಂದು ಬರೇ ಜಾಳನೇ ಆಗೋಗಕ್ಕಿ. ನಮ್ಮ ಅಜ್ಜಿ ಹಸಿಗೆ ಅಂತಾನೆ ಇಕ್ಕಿರ್ತದಲ್ಲ, ಹಸಿಗೆ ಮ್ಯಾಕಿಗೆ ಅಂತಾನೆ ಅದ್ರಾಗ ಒಂದೊಂದು ಕುದ್ಕೊಂಬಂದು ಕಲ್ತಾನೆ ಜಜ್ಜಿ ಪುಡಿ ಮಾಡ್ಬಿಟ್ಟು ಹಾಕ್ತಾ ಇದೀನಿ. ನಮ್ಮ ಅಜ್ಜಿಗೆ ಗೊತ್ತಿಲ್ಲ ಅದೆಲ್ಲನೇ. ನೀನು ಅದು ಪಿಟ್ಗಿಟ್ಟಿ ಇಟ್ಬಿಟ್ಟಿಗೆ ಕಣ್ಸಾಮಿ. ಅರೇ ನೈ ಮಂಜಿನ ಅಣ್ಣ, ನಮ್ದಿಗೆ ಹಂಗೆಲ್ಲ ಹೇಳ್ಬಿಟ್ಟೈತಾ?